ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ಏನಂದರೆ ಪುಳಿಯೋಗರೆ. ಈಸಿಯಾಗಿ ಇನ್ಸ್ಟ್ಯಾಂಟಾಗಿ MTR ಪುಳಿಯೋಗರೆ ಪೌಡರ್ನ ಯೂಸ್ ಮಾಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ MTR ಪುಳಿಯೋಗರೆ ಪೌಡರ್ ತೊಗೊಂಡಿದ್ದೀನಿ, ಮತ್ತು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕರಿಬೇವು, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಶೇಂಗಾ ಬೀಜ, ಹಿಂಗು ಮತ್ತು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆ ಹಾಕ್ಕೊಂಡಿದ್ದೀನಿ ನೀರಲ್ಲಿ. ಇಷ್ಟಿದ್ದರೆ ನಾವು ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಪುಳಿಯೋಗರೆನ ಮಾಡ್ಕೋಬಹುದು. ಇಲ್ಲಿ 2 ಟೇಬಲ್ ಸ್ಪೂನ್ ಬೆಲ್ಲನ ಕೂಡ ಯೂಸ್ ಮಾಡಿದ್ದೀನಿ, ಇಲ್ಲಿ ಆ್ಯಡ್ ಮಾಡಿಲ್ಲ. ಸ್ಟವ್ ಮೇಲೆ ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಯೂಸ್ ಮಾಡಿದ್ದೀನಿ. ಆ ಎಣ್ಣೆ ಬಿಸಿ ಆದಮೇಲೆ ಶೇಂಗಾ ಬೀಜ ಇಲ್ಲಿ 3 to 4 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಆದಮೇಲೆ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಯಾಕೆ ಅಂದರೆ ಇದಕ್ಕೆ ಮತ್ತೆ ಹುಣಸೆ ರಸ ಅದೆಲ್ಲ ಆ್ಯಡ್ ಮಾಡ್ತೀವಲ್ವ, ಅದು ಸ್ವಲ್ಪ ಆ ಕ್ರಂಚಿನೆಸ್ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ಒಂದು ಬೌಲಲ್ಲಿ ಶೇಂಗಾ ಬೀಜನ ಎತ್ತಿಟ್ಕೋಬೇಕು. ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಹಿಂಗು, ಕರಿಬೇವು, ಕಡಲೆಬೇಳೆ, ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಿಮಗಿನ್ನೂ ಸ್ವಲ್ಪ ಖಾರ ಎಕ್ಸ್ಟ್ರಾ ಬೇಕು ಅಂತ ಹೇಳಿದರೆ ಇನ್ನೂ ಒಂದು 3 to 4 ಒಣಮೆಣಸಿನ್ಕಾಯಿನ ಹಾಕ್ಕೋಬಹುದು. ಇನ್ನೂ ಚೆನ್ನಾಗಿರುತ್ತೆ, ಖಾರ ಜಾಸ್ತಿ ಇರುತ್ತೆ. ಇಲ್ಲಿ ಮೀಡಿಯಮ್ ಇರಲಿ ಅಂತೇಳಿ ಇಷ್ಟು ಹಾಕಿದ್ದೀನಿ. ನೆಕ್ಸ್ಟು ಹುಣಸೆ ರಸನ ಇಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೆ. ಅದು ಚೆನ್ನಾಗಿ ತೊಳೆದ್ಬಿಟ್ಟು ಆ ನೀರಲ್ಲಿ ನೆನೆ ಹಾಕಿಟ್ಟಿದ್ದೆ. ಅದನ್ನು ಈ ಥರ ರಸನ ಹಾಕಬೇಕು. ಫಸ್ಟು ಹುಣಸೆ ರಸ ಹಾಕಿದ ಮೇಲೆ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ರೈಸ್ ಮಾಡುವಾಗೂ ಚೂರ ಉಪ್ಪು ಹಾಕಿರ್ತೀವಿ, ಮತ್ತು ಇನ್ಸ್ಟ್ಯಾಂಟ್ ಪೌಡರಲ್ಲೂ ಕೂಡ ಸ್ವಲ್ಪ ಸಾಲ್ಟ್ ಇರುತ್ತೆ. ಸೊ ಆ್ಯಸ್ ಪರ್ ಟೇಸ್ಟ್ ನೀವು ಸಾಲ್ಟನ್ನ ಆ್ಯಡ್ ಮಾಡ್ಬೋದು. ಇಲ್ಲಿ 2 ಟೇಬಲ್ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಇಲ್ಲಿ 1 ಗ್ಲಾಸ್ ರೈಸ್ ಅಷ್ಟೇ ಮಾಡ್ತಾ ಇರೋದು, ಅದಕ್ಕೋಸ್ಕರ 1 ಗ್ಲಾಸ್ ರೈಸ್ಗೆ ಇಷ್ಟು ಹಾಫ್ ಬೌಲಷ್ಟು ನಾನು ಪುಳಿಯೋಗರೆ ಪೌಡರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಅದು ಬೆಲ್ಲ ಮತ್ತು ಹುಳಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಮಿಕ್ಸ್ ಆದಮೇಲೆ ಪುಳಿಯೋಗರೆ ಪೌಡರ್ ಒಂದು ಹಾಫ್ ಬೌಲ್ ತೊಗೊಂಡಿದ್ನಲ್ಲ, ಅದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಎಲ್ಲ ಈ ಪ್ರೋಸೆಸ್ ಮಾಡೋ ತನಕನೂ ನಾವು ಲೋ ಫ್ಲೇಮಲ್ಲೇ ಮಾಡಬೇಕು, ಹೈ ಫ್ಲೇಮಲ್ಲಿ ಮಾಡೋಕ್ಕೂಡ್ದು. ಯಾಕೆ ಅಂದರೆ ಅದು ಸ್ವಲ್ಪ ತಳ ಹೊತ್ತಿಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಲೋ ಫ್ಲೇಮಲ್ಲೇ 1 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಲಿಡ್ ಕ್ಲೋಸ್ ಮಾಡಿ ಪುಳಿಯೋಗರೆ ರೆಡಿಯಾಗಿಬಿಡುತ್ತೆ. ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ಈ ಥರ ಬಂದಾದಮೇಲೆ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ. ಇದನ್ನು ನಾವು ಒನ್ ಮಂತ್ ಕೂಡ ಸ್ಟೋರ್ ಮಾಡಿ ಎತ್ತಿಡ್ಬೋದು ಫ್ರಿಜ್ಜಲ್ಲಿ. ಇದಕ್ಕೆ ರೈಸ್ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಟವ್ ಆಫ್ ಮಾಡಿಬಿಟ್ಟೆ ರೈಸ್ ಮಿಕ್ಸ್ ಮಾಡಿ ಅದಾದಮೇಲೆ ಒಂದು 30 ಸೆಕೆಂಡ್ಸ್ ಬಿಸಿ ಮಾಡಿಕೊಂಡ್ರೆ ಆಯಿತು. ಒಳ್ಳೆ ಅದ್ಭುತವಾದ ರುಚಿಯಾಗಿರೋ ಅಂಥ ಪುಳಿಯೋಗರೆ ರೆಡಿಯಾಗಿರುತ್ತೆ. ಈ ರೆಸಿಪಿನ ಯಾರೆಲ್ಲ ಟ್ರೈ ಮಾಡ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಇದು ಈಸಿಯಾಗಿರುತ್ತೆ ಮತ್ತು ಇನ್ಸ್ಟ್ಯಾಂಟ್ ಕೂಡ, ಟ್ರಾವೆಲ್ ಫ್ರೆಂಡ್ಲಿ ಕೂಡ. ಆ ಥರ ಪುಳಿಯೋಗರೆ ಗೊಜ್ಜನ್ನ ನಾವು ರೆಡಿ ಮಾಡಿಕೊಂಡು ಒಂದು ಕಂಟೈನರಲ್ಲಿ ಇಟ್ಕೊಂಡು ಹೋದರೆ ನಾವು ಯಾವಾಗ ಬೇಕಾದರೂ ಕೂಡ ಯೂಸ್ ಮಾಡಬಹುದು. ಮತ್ತು ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗೋವಂಥ ರೆಸಿಪಿ ಇದು. ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ನಾವು ಇನ್ಸ್ಟ್ಯಾಂಟಾಗಿ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮಾಡಿ ಅವರಿಗೆ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಬಹುದು. ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡ್ತೀರಾ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಬಹುದು ಯಾವ ರೀತಿ ಆಗಿತ್ತು ಅಂತ. ಥ್ಯಾಂಕ್ ಯು.